ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ವಿಡಿಯೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಸಾರಿ ಅದಕ್ಕೋಸ್ಕರ. ಹಾಗೆ ಇವತ್ತು ನಾನು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೆ. ಹಾಗೆ ಒಂದು ಪುಟ್ಟದಾದ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಕೆಳಗಡೆ. ಮನೆ ಮುಂದೆ ಕೂಡ ಕೃಷ್ಣನ ಹೆಜ್ಜೆ ಎಲ್ಲ ಹಾಕಿ ನಾನು ಪೂಜೆ ಮಾಡಿದ್ದೆ. ಪ್ರತಿ ವರ್ಷ ನನಗೆ ಈ ಥರ ಮಾಡೋದೇನೋ ಒಂಥರ ಖುಷಿ ಸಿಗುತ್ತೆ, ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ಇದು ಮುಂಚೆ ಎಲ್ಲ ಮಾಡ್ತಿರಲಿಲ್ಲ ನಮ್ಮಮ್ಮ, ನಾನು ಸ್ವಲ್ಪ ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀನಿ ಅಷ್ಟೇ. ನೋಡ್ಬೋದು ನಗೋ. ತುಂಟ ಕಳ್ಳ ಕೃಷ್ಣ, ನಮ್ಮ ಮೇಲ್ಗಡೆ ಮನೆ ಹುಡುಗ ಕೃಷ್ಣನ ವೇಷ ಹಾಕೊಂಡು ರೆಡಿಯಾಗಿದ್ದರು. ಅವ್ರ ಸ್ಕೂಲಲ್ಲಿ ಕೃಷ್ಣನ ವೇಷ ಹಾಕೊಂಬರೋಕೆ ಹೇಳಿದ್ರಂತೆ. ಅದಕ್ಕೆ ಇವನು ಹಾಕೊಂಡು ಹೋಗಿದ್ದ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಅವನು ಸಣ್ಣಕ್ಕಿದ್ದಾನಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಕೃಷ್ಣ ಆಗ್ಬಿಟ್ಟ. ತಿರ್ಗೋ ಸ್ವಲ್ಪ ಟೈಟ್ ಕಟ್ಟಿ ನೋಡಿ. ಮುಖ ಈ ಕಡೆ ತಿರ್ಗೋ, ನಗೋ, ಅಲ್ಬಿಡು. ಓಯ್ ಧನು, ಗಿಣಿ ಹಿಂಗೆ ತಿರ್ಗೋ, ಹಂಗೆ ಒಂದ್ಸತಿ ಮಾಡೋ ಹಾಗೆ. ಇದು ನಮ್ಮ ಕೆಳಗಡೆ ಮನೆ ಹುಡುಗ. ಅವನು ಇನ್ನು ಚಿಕ್ಕ ಹುಡುಗ, LKG ಹುಡುಗ. ಅವನು ಹಾಕ್ಕೊಂಡಿದ್ದ. ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಕೃಷ್ಣ ಚೆನ್ನಾಗಿ ಕಾಣ್ತಿದ್ದ. ಚಿಕ್ಕ ಮಕ್ಕಳು ಕೃಷ್ಣನ ವೇಷ ಹಾಕೊಂಡ್ರೆ ಹಾಗೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಹಾಗೆ ಹೊರಟ್ರು ಸ್ಕೂಲ್ ಕಾಂಪಿಟೇಷನ್ಗೆ. ಹಾಗೆ ಬಾಳೆ ಗಿಡ ಕಟ್ಟಿದ್ರು. ಒಂದು ಚಿಕ್ಕ ಹೋಲ್ ಮಾಡಿ ಬಂದಿದೆ, ಅದು ವಾಟರೆಲ್ಲ ಹಾಗೆ ಇರುತ್ತೆ ಅಂತ. ಅದ್ರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿಗಳಿರುತ್ತಂತೆ ವಾಟರಲ್ಲಿ. ಇದರಲ್ಲಿ ಕಿಡ್ನಿ ಸ್ಟೋನ್, ಶುಗರ್ ಆ ಥರ ಎಲ್ಲ ಕುಡಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಾರು ಈ ರೀತಿ ಬಾಳೆ ಮರ ಕಡಿದ್ರೆ ಒಂದ್ಸತಿ ಹೋಲ್ ಮಾಡಿ ಅದರ ವಾಟರ್ನ ಕುಡಿಬೋದು. 24 hours ಆದಮೇಲೆ ನಿಮಗೆ ಸಿಗುತ್ತೆ. ಇದಕ್ಕೆ ಬೇಕಂದರೆ ನೀವು ಕಲ್ಸಕ್ಕರೆ ಕೂಡ ಆ್ಯಡ್ ಮಾಡ್ಬಿಟ್ಟು ಹೋಗ್ಬೋದು, ಆವಾಗ ಇನ್ನೂ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಒಗ್ಗರು ಇರುತ್ತೆ ಅಷ್ಟೇ. ಕುಡಿಬೋದು. ಆಲ್ಮೋಸ್ಟ್ ಆಲ್ ಲೈಕ್ ಎಳ್ನೀರು ಥರ ಸ್ವಲ್ಪ ಒಗ್ಗರು ಇರುತ್ತೆ ಅಷ್ಟೇ. ಇದನ್ನು ಖಾಲಿ ಹೊಟ್ಟೆಲೇ ಕುಡಿಬೇಕಂತೆ. ಅದಕ್ಕೋಸ್ಕರ ನಾನು ಹಂಗೆ ಬಂದು ಸ್ವಲ್ಪ ಸೌಟ್ ಸಹಾಯದಿಂದ ತಗೊತಾ ಇದ್ದೀನಿ. ಹಾಗೆ ಇಲ್ಲಿಂದ ವಾಯ್ಸ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕನ ವಾಯ್ಸ್ ಕಂಟಿನ್ಯೂ ಮಾಡ್ತಾಯಿಲ್ಲ. ಇಲ್ಲಿ ನಮ್ಮ ಅಕ್ಕಂಗೆ ಹೋಲ್ ಮಾಡ್ಕೊಂಬಾರೆ ಅಂದರೆ ಚಿಕ್ಕದಾಗಿ ಹೋಲ್ ಮಾಡಿದ್ಲು. ಅದಕ್ಕೆ ಸ್ವಲ್ಪನೇ ನೀರು ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಲ್ ಮಾಡೋದಾದರೆ ನೀಟಾಗಿ ಒಂದು ಗ್ಲಾಸ್ ಆಗುವಷ್ಟು ಹೋಲ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಮ್ಮ ಅಕ್ಕ ಕಲ್ಸ್ಕೊಂಡ್ಬಂದಿದ್ಲು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದಾರೆ. ಶುಗರ್ ಕ್ಯಾನ್ ಜ್ಯೂಸ್ ಮಾಡೋಣ ಮನೇಲೇ ಅಂತ. ನಮ್ಮನೇಲಿ ಶುಗರ್ ಕ್ಯಾನ್ ಯಾರು ತಿನ್ನೋದಿಲ್ಲ. ಅದಕ್ಕೆ ಶುಗರ್ ಕ್ಯಾನ್ನ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಹಾಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ವಿ. ಫೈನಲಿ ಶುಗರ್ ಕ್ಯಾನ್ ಜ್ಯೂಸ್ ಬಂತು.
ನಾವು ಮಿಕ್ಸಿ ಜಾರಲ್ಲಿ ಅಷ್ಟು ನೀಟಾಗಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು. ಅದು ಬಂತು, ಅದನ್ನು ನಮ್ಮ ಅಕ್ಕನೇ ಕುಡಿದ್ಲು. ಅವಳೇ ಈ ಥರ ಎಲ್ಲ ಏನೇನೋ ಐಡಿಯಾ ಯೂಸ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇರ್ತಾಳೆ. ನಾವು ಈ ಥರ ಎಲ್ಲ ಮಾಡೋದಿಲ್ಲ. ನಮಗೆ ಈ ಥರ ಜ್ಯೂಸೆಲ್ಲ ನಾವು ಕುಡಿಯೋಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಟ್ರೈ ಮಾಡೋದಿಲ್ಲ. ಅದನ್ನೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಈ ಪಲ್ಪ್ ಬಂದಿರುತ್ತಲ್ಲ, ನೀವು ಇದನ್ನು ಗೊಬ್ಬರ ಥರ ಯೂಸ್ ಮಾಡ್ಬೋದು ಗಾರ್ಡನಿಂಗಲ್ಲಿ. ಸೊ ಇದರಿಂದ ಗಿಡಗಳಿಗೂ ಯೂಸ್ ಆಗುತ್ತೆ. ಫೈನಲಿ ಜ್ಯೂಸ್ ರೆಡಿ ಆಯಿತು. ಗ್ಲಾಸ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ಅವಳೇ ಕುಡಿತಾ ಇದ್ದಾಳೆ. ಅವಳು ಮಾಡ್ಕೊಂಡಿದ್ದ ಜ್ಯೂಸ್ ಅವಳೇ ಕುಡಿತಾ ಇದ್ದಾಳೆ. ಹೇಗಿದೆ? ಚೆನ್ನಾಗಿದೆಯಂತೆ ನೋಡಿ. ನಾನು ನೋಡಿ ಹೆಲ್ತಿಯಾಗಿ ಜ್ಯೂಸ್ ಕುಡಿತಿದ್ರೆ ಮಾಡಿಕೊಂಡು, ಇವಳು ಇಲ್ಲಿ ಅನ್ಹೆಲ್ತಿಯಾಗಿ ಬಜ್ಜಿ ಮಾಡ್ತಿದ್ದಾಳೆ ಗಾಯ್ಸ್.